ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ UGCET ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ CET 2025ಕ್ಕೆ ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸುದ್ದಿ. ನಿಮ್ಮ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಡೇಟ್ ಕೂಡ ಅನೌನ್ಸ್ ಆಗಿದೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್. UGCET 2025 ಎಕ್ಸಾಮಿನೇಷನ್ಸ್ ಆಲ್ರೆಡಿ ಮುಗಿದು ಹೋಗಿದ್ದಾವೆ. ಈಗ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ರಿಸಲ್ಟ್ಸ್ ಅಂದರೆ ಫಲಿತಾಂಶ ಯಾವಾಗ ಬರುತ್ತೆ, ನಮ್ಮ ರ್ಯಾಂಕಿಂಗ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಳ್ತಾಯಿದ್ರು. ಆ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಟ್ಟಿರ್ತಕ್ಕಂಥ KA ಸೊ ಯಾವಾಗ ಬರುತ್ತೆ ಅಂತ ಕೂಡ ಅಧಿಕೃತ ಮಾಹಿತಿ ಬಿಟ್ಟುಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ವಾರಾಂತ್ಯದ ಒಳಗೆ CET ಫಲಿತಾಂಶ ಪ್ರಕಟ ಸಾಧ್ಯತೆ, ರ್ಯಾಂಕಿಂಗ್ ಪಟ್ಟಿ ತಯಾರಿ ಕೆಲಸ ಚುರುಕು. ಇಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಮಾಡಿದರೆ, ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಈ ಫಲಿತಾಂಶನ ಈ ವಾರಾಂತ್ಯದೊಳಗೆ ಅಂದರೆ ಈ ವೀಕೆಂಡ್ ಒಳಗಡೆಯಾಗಿ ಪ್ರಕಟ ಮಾಡೋ ಸಾಧ್ಯತೆ ಎಲ್ಲ ಇದೆ. ಯಾಕೆಂದರೆ CBSE ICSE 12ನೇ ತರಗತಿ ಫಲಿತಾಂಶ ಮತ್ತು ರಾಜ್ಯ ದ್ವಿತೀಯ PUC ಪರೀಕ್ಷೆ ಎರಡರ ಫಲಿತಾಂಶ ಎರಡೂ ಕೂಡ ಪ್ರಕಟವಾದ ಬಳಿಕ CET ಫಲಿತಾಂಶ ಪ್ರಕಟಿಸುವ ಹಾಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಧಿಕಾರಿಗಳು ಆಲ್ರೆಡಿ ಹೇಳಿದರು. ಅದರಂತೆಯೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ರ್ಯಾಂಕಿಂಗ್ ಕೂಡ ಕೆಲಸ ಚುರುಕಾಗಿ ನಡೀತಾ ಇದೆ. ಯಾಕೆಂದರೆ ಆಲ್ರೆಡಿ PUC ಸೆಕೆಂಡ್ ಪರೀಕ್ಷೆ ಎರಡರ ರಿಸಲ್ಟ್ಸ್ ಕೂಡ ಬಂದಿದ್ದಾವೆ ಮತ್ತು ಫಲಿತಾಂಶ ಪರಿಗಣನೆ ಮಾಡಿ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಪಟ್ಟಿಯನ್ನು ಕೂಡ ಪ್ರಕಟ ಕಾರ್ಯ ನಡೀತಾ ಇದೆ. ಈ ಮಧ್ಯೆ ರಾಜ್ಯ ದ್ವಿತೀಯ ಪರೀಕ್ಷೆ 1 ಮತ್ತು 2ರ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿ 71,000 ವಿದ್ಯಾರ್ಥಿ 41,000 ಮಂದಿ ಫಲಿತಾಂಶ ಕೂಡ ಉತ್ತಮಗೊಂಡಿದೆ. ಇದರಲ್ಲಿ ಬಹುತೇಕ ಮಂದಿ ಏನಪ್ಪ ಅಂದರೆ ಸೈನ್ಸ್ ಇದಕ್ಕೆ ಸೇರಿರ್ತಕ್ಕಂಥ ಸೈನ್ಸ್ ಡಿಪಾರ್ಟ್ಮೆಂಟಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದು, ಅವರು ಉತ್ತಮಗೊಂಡ ಫಲಿತಾಂಶವನ್ನು CET ರ್ಯಾಂಕಿಗೆ ಅಂಕ ಪರಿಗಣಿಸಬೇಕಾಗಿದೆ. ಯಾಕೆಂದರೆ 50% ತೊಗೊತಾರೆ. BC% 50 ಮತ್ತು CET 50 ಮಾರ್ಕ್ಸ್ನ ತೊಗೊಂಡು ರ್ಯಾಂಕನ್ನು ಬಿಡುಗಡೆ ಮಾಡ್ತಾರೆ. ಆದಷ್ಟು ಬೇಗನೆ ಈ ವಾರದೊಳಗೆ ರಿಸಲ್ಟ್ಸ್ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಈ ವಾರಾಂತ್ಯದ ಒಳಗಾಗಿ CET ಫಲಿತಾಂಶ ಪ್ರಕಟಣೆ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಯಾಕೆಂದರೆ ರ್ಯಾಂಕಿಂಗ್ ಪಟ್ಟಿ ತಯಾರಿ ಕೆಲಸ ಚುರುಕಾಗಿ ನಡೀತಾ ಇರೋದು ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಏನಂದರೆ ಈ ವಾರದ ಒಳಗಾಗಿ ರಿಸಲ್ಟ್ಸ್ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಈಗ ಏನಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿ ದಾಖಲಾತಿ ಪರಿಶೀಲನೆ ಕಾರ್ಯ ಕೂಡ ಜೋರಾಗಿ ನಡೀತಾ ಇದೆ. ಸೊ ಹಾಗಾಗಿ ವಿಕಲಚೇತನ ವಿದ್ಯಾರ್ಥಿಗಳು ಇರ್ಬೋದು ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಬೇರೆ ವಿದ್ಯಾರ್ಥಿಗಳು ಕೂಡ ದಾಖಲೆ ಪರಿಶೀಲನೆ ದಿನಾಂಕವನ್ನು ಕೂಡ ಆಲ್ರೆಡಿ ಈಗ ವಿಸ್ತರಣೆ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳದ್ದು ಕೂಡ ಆದಷ್ಟು ಬೇಗನೆ ರ್ಯಾಂಕಿಂಗ್ ಕೂಡ ಬರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಹಾಗಾಗಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.